ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಕೊನೆಗೂ ಗಜಪ್ರಸವ ಆದಂತೆ ನಮ್ಮ SIT ಧರ್ಮಸ್ಥಳದ್ದು 7,005 ಪುಟಗಳು ವರದಿ ಸಲ್ಲಿಸಿದ ನ್ಯಾಯಾಲಯಕ್ಕೆ, ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ. ಆದರೆ ಈ ಪೂರ್ವದಲ್ಲೇ 2025 ಮೇ 20ರಂದು ಕೊಟ್ಟಂಥ 215 ಸೆಕ್ಷನ್ ಪ್ರಕಾರ 3,923 ಪುಟದೊಂದು ವರದಿ ಕೊಟ್ಟಿತ್ತು. ಅದರಲ್ಲೇ ಚಿನ್ನಯ್ಯ, ಮಹೇಶ್ ಶೆಟ್ಟಿ, ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರು, ಜಯಂತಿ, ಬಿಡಲಗೌಡ, ಸುಜಾತ ಭಟ್ ಇವ್ರ ಮೇಲೆ ವರದಿ ನೀಡಿ ಇವರು ನೇಮಿಸಿದ್ರು ಅನ್ನುವಂಗೆ ವರದಿ ಕೊಟ್ಟಿದ್ರೆ ಹಿಂದಿನದರಲ್ಲಿ ಇವರು ಆರೋಪಿಗಳಪ್ಪ ಅನ್ನುವಂಗೆ. ಆದರೆ ಇವೆಲ್ಲ ಏನಪ್ಪ ಅಂತಂದ್ರೆ ಷಡ್ಯಂತ್ರ ಮಾಡಿದ್ರು ಅಂತನ್ನುವಂಥ ಆರೋಪ ಚರ್ಚೆ ಆಯಿತು, ನೀವು ಕೇಳಿದಿರಿ. ಅದರ ನಂತರ ಅದರ ಮುಂದುವರಿಕೆಯಾಗಿ ಈಗ 3,082 ಪುಟದ ಮತ್ತೊಂದು ಸೇರಿಸಿ ಒಟ್ಟು 7,005 ಪುಟಗಳ ವರದಿಯನ್ನು ಸಲ್ಲಿಸಿದ್ದಾರೆ SIT. ಅಂದ್ರೆ ಇದು ಹೆಚ್ಚು ಕಡಿಮೆ ಚಿನ್ನಯ್ಯ ಅಥವಾ ಅಂದಿನ ಭೀಮಾ ಇವರ ಏನು ಬಂದ ಸ್ಟೇಜ್ಗೆ ಎಂಟ್ರಿ ಆದ ಈ ಧರ್ಮಸ್ಥಳದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಈರಲ್ಲಿಯ ಮೂಳೆಗಳು, ತಲೆಬುರುಡೆಗಳು ಅಥವಾ ಇನ್ನುಳಿದ ಪಾರ್ಟ್ಸ್ಗಳು ಸಿಕ್ಕುವ ಅದ್ರ ಮೇಲೆ ಇವರು ವರದಿ ಕೊಟ್ಟಿದ್ದಾರೆ. ಇದರಲ್ಲೇ ಬಂದು ಚೆನ್ನೈ ನಿಮಗೆ ಗೊತ್ತದ, ಈ ಭೀಮಿದ್ದಂತವ ಇಲ್ಲದರಿ ಅಲ್ಲದರಿ ಅಂತೇಳಿ ಹೇಳ್ತಾ ನಾವು ಹೋಗಿ ತೋರಿಸೋದ. ಅದ್ರಲ್ಲಿ ಕೆಲವು ಕಡೆ ಸಿಕ್ಕು, ಕೆಲವು ಕಡೆ ಸಿಕ್ಕು. ಅದರಲ್ಲೂ ಈ ಏನಪ್ಪ ಅಂತಂದ್ರೆ ಈ ಒಂದು ಬಂಗ್ಲೆ ಗುಡ್ಡದ ಮೇಲೆ ಸಾಕಷ್ಟು ಸಿಕ್ಕುವಲ್ಲ, ಇನ್ನುಳಿದ ಕಡೆಗಳು ಸಿಕ್ಕು. ಆದರೆ ಎಲ್ಲರ ಟೋಟಲ್ ಅವತ್ತು ಮೊಬೈಲ್ ಸಿಕ್ಕಿರ್ಬೋದು, ಮತ್ತೇನು ಸಿಕ್ಕಿರ್ಬೋದು, ಏನೇನು ಡಾಕ್ಯುಮೆಂಟ್ ಸಿಕ್ಕಾವ ಅವತ್ತು ತೊಗೊಂಡು FSL ಒಪ್ಪಿಸಿ ಅದೆಲ್ಲ ಏನು ರಿಪೋರ್ಟ್ ಬಂದದ ಅದ್ರ ಮೇಲೆ ಅನಾಲಿಸಿಸ್ ಮಾಡಿಕೊಂಡು ತನಿಖಾ ವರದಿಯನ್ನು ಈಗ ಕೊಟ್ಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಈ ಪೂರ್ವದಲ್ಲೇ VS ಉಗ್ರಪ್ಪನವ್ರ ವರದಿ ಆಗಿರ್ಬೋದು, ಇನ್ನುಳಿದ ಆರೋಪ ಮಾಡುವಂಥದ್ದಾಗಿರ್ಬೋದು, ಸೌಜನ್ಯ ಕೇಸದ್ದಾಗಿರ್ಬೋದು, ಸೌಜನ್ಯಗಳ ಒಂದು ದುರಂತ ಮರಣದ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಕೊಲೆ ಹಿನ್ನೆಲೆ ಆಗಿರ್ಬೋದು, ಅದರ ಪೂರ್ವದಲ್ಲಿದ್ದಂತಹ ಅನೇಕ ಸಾವುಗಳಾಗ್ತವೆ. ಅದರಲ್ಲಿ ಪದ್ಮಲತಾಂದಿರ್ಬೋದು, ವೇದವಲ್ಲಿ ಅವ್ರದ್ದಿರ್ಬೋದು, ಮಾವುತಂದಿರ್ಬೋದು, ಆಣೆ ಮಾವುತ, ನಾರಾಯಣದ ಅವರ ಸಹೋದರಿ ಯಮುನಾ ಅವ್ರದ್ದಿರ್ಬೋದು, ಇನ್ನುಳಿದವ್ರು ಅನೇಕ ಬರ್ತಾರೆ. ಅದೇ ಕಾಲಕ್ಕೆ ಇನ್ನೂ ಅಲ್ಲೇ ವಸತಿ ಗೃಹಗಳಲ್ಲಿ, ಅಲ್ಲೇ ಲಾಡ್ಜಿಂಗ್ಗಳಲ್ಲಿ ಹೆಸರು ಗೊತ್ತಿಲ್ಲದಂಥ ಅನಾಥ ಶವಗಳು ಸಿಕ್ಕಿರ್ಬೋದು. ಅದ್ರ ಬಗ್ಗೆ ಅಲ್ಲದು ಅದು ಹೌದೋ ಅಲ್ಲೋ ಗೊತ್ತಿಲ್ಲ, ಇನ್ನೂ ಏನೇನದು ಅದರ ಕವರೇಜ. ಆದರೆ ಒಂದು ಏನಪ್ಪ ಅಂತಂದ್ರೆ ಯಾರು ಆರೋಪ ಮಾಡ್ತಾಯಿದ್ರು, ಈ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಜಯಂತಿ, ವಿಠಲಗೌಡ, ಸುಜಾತ್ ಭಟ್ ಇವರೇನು ಆರೋಪ ಮಾಡ್ತಾಯಿದ್ರು, ಇವರ ಷಡ್ಯಂತ್ರ ಮಾಡಿದರೆ ಇವರ ಆರೋಪಿಗಳನ್ನುವಂಗೆ ಈಗ ವಾತಾವರಣ ಕ್ರಿಯೇಟ್ ಆಗ್ಯದ. ಯಾರು ಇಲ್ಲಿ ಏನು ನಡೆದ ತನಿಖೆ ಮಾಡಿರಿ, ಸತ್ಯ ಹೊರಗೆ ಹಾಕ್ರಿ. VS ಉಗ್ರಪ್ಪನವ್ರ ಪ್ರಕಾರ 477 ಶವಗಳಾಗಿದ್ದಾವ, ಅನೇಕ ಶವಗಳು ಸಿಕ್ಕಿದ್ದಾವೆ. ಪಂಚಾಯತಿಗಳಲ್ಲಿ ಹೆಸರಿಂದ ಹೋಗಿ ಮುಗಿದು ಬಂದುಬಿಟ್ಟಿದ್ದಾರೆ ಒಂದೇ ದಿನದಲ್ಲಿ. ಅನೇಕ 75 ಶವಗಳನ್ನು ಮುಂಜಾನೆ ಸಂಜೆ ಇಟ್ಕೊಂಡು ಸಂಜೆಗೆ ಅವ್ರು ಯಾರದ್ದು ಗೊತ್ತಿಲ್ಲ ಅಂತ ಅನಾಚಾವಾತ ಹಾಕಿದ್ದಾರೆ. ಇವೆಲ್ಲದರ ಒಟ್ಟು ತನಿಖೆ ಆಗಲಿ ಅಂತೆಲ್ಲ ಬೆನ್ನು ಹಚ್ಚಿದ್ರು. ಅವರು ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾರೆ. ಇನ್ನು ಸುಜಾತ ಅವ್ರದ್ದು ಸೌಜನ್ಯದಾಗಿರ್ಬೋದು, ಇನ್ನುಳಿದವ್ರ ಕೇಸ್ಗಳಾಗಿರ್ಬೋದು, ಅವುಗಳ ಬಗ್ಗೆ ಅಂತ ತನಿಖೆ ಇಲ್ಲಿಲ್ಲ, ಕೋರ್ಟ್ನಲ್ಲಿದ್ದಾವೆ. ಅದು ಎಂದು ಬರ್ತದೋ ಗೊತ್ತಿಲ್ಲ. ಆದರೆ ಅವ್ರು ಕೊಂದವ್ರು ಯಾರು ಅನ್ನೋದು ಇವತ್ತಿಗೂ ನಾವು ಅದನ್ನು ಕೇಳಿದ್ರೆ ಯಾರು ಮಾಡಿದಾರೋ ಅದು ಇಲ್ಲ. ಅಂದ್ರೆ ಒಟ್ಟಾರೆಯಾಗಿ ಇಡೀ ಗೋಲ್ಮಾಲ್ ಇಲ್ಲಿವರೆಗೆ ಇಷ್ಟೆಲ್ಲ ಕೊಲೆಗಳು ನಡೆದ್ರು ಸಹಿತ, ಏನೆಲ್ಲ ನಡೆದ್ರು ಸಹಿತ ಅದರ ಮೂಲ ಯಾರು ಅನ್ನೋದು ಮಾತ್ರ ಪತ್ತೆ ಆಗ್ತಾಯಿಲ್ಲ. ಈ ತನಿಖೆಯಿಂದ ಏನು ಗೊತ್ತಾಗ್ತದೆ ಗೊತ್ತಿಲ್ಲ. ಈಗಾಗಲೇ ಸಂವಿಧಾನ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಹೋದ, ಮತ್ತು ನಾಳೆ 27 ಎನ್ಕ್ವೈರಿ ಆಗುವಂಥದ್ದು ಪ್ರಶ್ನಾವಳಿಗಳಿದ್ದಾವೆ. ಹಾಗೆ ಇನ್ನುಳಿದ ಅನೇಕ ಕೇಸುಗಳು ನಡೆದಿದ್ದಾವೆ ಅಲ್ಲಲ್ಲೇ. ಆದರೆ ಉತ್ತರ ಸಿಗ್ತಾಯಿಲ್ಲ.
ತನಿಖೆ ಸರಿಯಾಗಿ ಆಗ್ತಾಯಿಲ್ಲ. ಈ SIT ತನಿಖೆ ರಿಪೋರ್ಟ್ ಏನು ಬರ್ಬೋದು, ಇನ್ನು ಕೋರ್ಟಿಂದ ಸಲ್ಲಿಸಿದ್ದಾರೆ. ಇದು ಈ ಕೇವಲ ಈ ಏನು ಆರೋಪ ಮಾಡಿದ್ರೆ ಇವ್ರನ್ನ ಆರೋಪಿ ಅಥವಾ ಅಪರಾಧಿ ಮಾಡುವಂಥದನೋ ಅಥವಾ ನಿಜವಾದ ಅಪರಾಧಿಗಳು ಯಾರು ಇಸಿದಂಥವ್ರನ್ನು ಹುಡುಕ್ಲಿಕ್ಕೆ ಸಾಧ್ಯ ಅದಲ್ಲ. ಇವತ್ತಿನ ಒಂದು ವಾತಾವರಣ ನೋಡಿದರೆ ಮೋಸ್ಟ್ಲಿ ಇದೆಲ್ಲ ಮಾಡಿದಂಥ ಇದು ಹಿಂದಿದ್ದಂಥ ಬ್ರೈನ್ ಯಾರು ಅನ್ನುವಂಥದ್ದು ಗೊತ್ತಾಗಲಿಕ್ಕಿಲ್ಲ ಅನ್ನುವಂಥ ವಾತಾವರಣ ಅಥವಾ ಇದುಗುದಿ ವಿಶೇಷವಾಗಿ ಕೊಂದವರು ಯಾರು ಅನ್ನುವಂಥ ಹೋರಾಟ ಮಾಡೋರು ಇದೇನಿದೆ ಇವತ್ತು ಇದೆಲ್ಲ ಕೇಸ್ ಮುಚ್ಚಿ ಹಾಕ್ತಾರ. ಅದರಲ್ಲೂ ಸೋಮನಾಥ್ ನಾಯಕರಂಥವ್ರಂತೂ ಇನ್ನೂ ಫೈಟ್ ಮಾಡ್ತಾನೆ ಇದ್ದಾರೆ ಪಾಪ. ಅವ್ರ ವಯಸ್ಸು ಮುಗಿದು ಹೋಗ್ತದೇನೋ ಗೊತ್ತಿಲ್ಲ. ವಿತ್ ಡಾಕ್ಯುಮೆಂಟ್ರಿ ಭೂಮಿ ಹೆಂಗೆ ಹೋಗೋದು, ಏನಾಗಿದೆ, ಎಲ್ಲಿ ಭೂಮಿ ಹೊಡೆದ್ರೆ, ಎಷ್ಟು ಹೊಡೆದಾರ, ಯಾರು ಹೊಡೆದಾರ, ಏನು ಮಾಡಿದಾರೆ ಎಲ್ಲ ಕೊಡ್ತಾ ಇದ್ದಾರೆ. ಆದರೂ ಸಹಿತ ಅದು ಬೋರ್ಡಿಗೆ ಬರ್ತಾ ಇಲ್ಲ, ಚರ್ಚೆ ಆಗ್ತಾ ಇಲ್ಲ. ಅದರ ಅಪರಾಧಿ ಯಾರು ಅನ್ನೋದಕ್ಕೆ ಶಿಕ್ಷೆ ಆಗ್ತಾ ಇಲ್ಲ. ಶಿಕ್ಷೆ ಅಲ್ಲ, ಅಟ್ಲೀಸ್ಟ್ ಅದು ಕೇಸ್ ನಡಿಬೇಕಲ್ಲ, ಅವು ನಡೀತಾ ಇಲ್ಲ. ಏನು ಇದೆಲ್ಲ ನಿಗೂಢ 21ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲ ಒಬ್ಬ ಕೊಲೆಗಾರರು ಇಷ್ಟೆಲ್ಲ ಮಾಡಿದ ಕೊಲೆಗಾರರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಷ್ಟೋ ಭೂಮಿಗಳು ನುಂಗಿ ಹಾಕಿದವ್ರು ಯಾರು, ಅವ್ರಿಗೆ ಶಿಕ್ಷೆ ಹೌದು ಅಲ್ಲ, ಭೂಮಿ ನುಂಗಿದಾರೆ ಇಲ್ಲ ಅನ್ನೋದು ಹೊರಗೆ ಬರ್ತಾ ಇಲ್ಲ. ದಲಿತರ ಭೂಮಿಗಳು ನುಂಗಿದಂಥವ್ರ ಹೆಸರು ಹೊರಗೆ ಬರ್ತಾ ಇಲ್ಲ. 1-2 ಕೇಸ್ಗಳಾಗಲ್ಲ. ಯಾವ ಪವಿತ್ರ ಸ್ಥಾನ ಇಡೀ ಜಗತ್ತಿಗೆ, ವಿಶೇಷವಾಗಿ ಅದರಲ್ಲೂ ಆಸ್ತಿಕರಿಗೆ, ಅದರಲ್ಲೂ ಹಿಂದೂ ಆಸ್ತಿಕರಿಗೆ ಪವಿತ್ರ ಸ್ಥಾನ ಆಗಿರೋ ಧರ್ಮಸ್ಥಳ ಇಷ್ಟೆಲ್ಲ ನಡೆದರೂ ಸಹಿತ ಅದು ಯಾರೂ ಸಿಗ್ತಾ ಇಲ್ಲ. ಅದು ಮಂಜುನಾಥ ಸ್ವಾಮೀಜಿಗೆ ಗೊತ್ತು, ಅದೇ ಕಾಲಕ್ಕಲ್ಲಿ ಅನ್ನಪ್ಪ ಸ್ವಾಮಿಯವರಿಗೆ ಗೊತ್ತು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಇವರೆಲ್ಲ ತನಿಖಾ ವರದಿಗಳು ಮಾತ್ರ ತನಿಖೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಸರ್ಕಾರಗಳು ಮುತುವರ್ಜಿ ವಹಿಸಿ ಮಾಡ್ತಾರೆ. ಯಾವುದೇ ಪಕ್ಷ ಇಲ್ಲ, ಇದೊಂದು ಪಕ್ಷ ಅಲ್ಲ. BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಇವರೆಲ್ಲರೂ ಒಂದು ಅಭಿಪ್ರಾಯ ಷಡ್ಯಂತ್ರದ ಅಲ್ಲಿಯ ಒಂದು ಹಿರಿಯರು ಹೇಳಿದ್ರೆ ಹೆಸರು ಕೆಡಿಸ್ಬೇಕಾಗ್ಯದ. ನಾವು ಹಿರಿಯರ ಹೆಸರು ಕೆಡಿಸೋಕೆ ಹೊರಟಿಲ್ಲ. ಈಗ ಯಾರ ಹೆಸರು ಕೆಡಿಸ್ಲಿಕ್ಕೆ ಹೊರಟಿಲ್ಲ, ಅವ್ರಿಲ್ಲ ಅಂತ ಇಟ್ಕೊಂಡ್ಬಿಡ್ರಿ. ಆದರೆ ಮಾಡಿದವ್ರು ಯಾರು, ಕೊಂದವರು ಯಾರು, ಇದೆಲ್ಲ ಹೋರಾಟಗಾರರ ಪ್ರಶ್ನೆ. ಇವತ್ತು ಏನೋ ಆರೋಪ ಮಾಡಿದ್ರ ಮೇಲೆ ಇವ್ರ ಮೋಸ್ಟ್ಲಿ ನಾಳೆ ಜೈಲಿಗೂ ಹಾಕ್ಬೋದು, ಅಪರಾಧಿನ ಮಾಡ್ಬೋದು. ಆದರೆ ಇವ್ರು ಕೊಂದವ್ರೇನು, ಹೌದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಕೆಡಿಸ್ತಾ ಇದ್ದಾರೆ, ಒಪ್ಪುಣ ಆ ಮಾತನ್ನು. ಆದರೆ ಕೊಂದವ್ರು ಇವರೇನು, ಕೊಂದವ್ರು ಯಾಕೆ ಹುಡುಕ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಅಲ್ಲಿ ಪ್ರತಿಯೊಬ್ಬ ಹೋರಾಟಗಾರದಷ್ಟಲ್ಲ, ಇಡೀ ಇವತ್ತು ರಾಜ್ಯದ ಜನರ ಒಳ ಮನಸ್ಸಿನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು, ಅಲ್ಲಿ ಮಾಡಿದವ್ರು ಯಾರು? ಕೇವಲ ಈ 6 ಜನ 8 ಜನ ಇರ್ಬೋದು, ಹೋರಾಟ ಮಾಡ್ತಾ ಇದ್ದಾರೆ, ಸಂಘಟನೆ ಮಾಡಿದ್ದಾರೆ. ಮಟ್ಟನವ್ರು ಇರ್ಬೋದು, ಜೊತೆಗೆ ತಿಮ್ರೋಡಿ ಅವರು ಇರ್ಬೋದು, ಇನ್ನುಳಿದವ್ರು ಇರ್ಬೋದು, ಹೋರಾಟ ಮಾಡ್ತಾ ಇದ್ದಾರೆ, ಜನರು ಕೊಡಿಸ್ತಾ ಇದ್ದಾರೆ, ತೀರಿಸ್ತಾ ಇದ್ದಾರೆ. ಅವೆಲ್ಲ ಸುಳ್ಳಂತಲ್ಲ. ಅವ್ರಿಗೆ ಬೇಕಾಗಿದ್ದು ಇದ್ರ ಹಿಂದಿದ್ದವ್ರು ಯಾರು? ಸೋಮನಾಥ್ ನಾಯಕರಂತ ಈ ಪ್ರಮಾಣದಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬೆನ್ನತ್ತಿದ್ದಾರೆ. ಪಾಪ ಇವತ್ತಿಗೂ ಅವ್ರು ಜಯ ಸಿಗ್ತಾ ಇಲ್ಲ. ಜಯ ಬೇಡ್ರಿ, ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಬೇಕಾಗೋದಿಲ್ಲ. ಯಾರು ಜಯದಿಂದ ಏನೂ ಆಗೋದಿಲ್ಲ. ಯಾರು ಗೆದ್ದರು ಯಾರು ಸೋತರು ಅನ್ನೋದು ಮುಖ್ಯ ಅಲ್ಲ ಇಲ್ಲಿ. ಆದರೆ ನ್ಯಾಯ ಸತ್ತು ಹೋಗ್ತಾ ಇದೆ. ಒಂದು ನ್ಯಾಯಸ್ಥಾನದ ಅತ್ಯುನ್ನತ ಕ್ಷೇತ್ರವಾಗಿರುವಂತಹ ಧರ್ಮಸ್ಥಳಗಳಂಥ ಎಲ್ಲ ದುರಂತ, ಈ ಎಲ್ಲ ಹತ್ಯೆಗಳು, ಇವೆಲ್ಲ ಏನಪ್ಪ ಆಗ್ಯದ, ಇದಕ್ಕೆ ಪರಿಹಾರದ ದೂರದ ಮಾತು. ಇವ್ರದಿಂದ ಅದಾರೆ ಯಾರು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ತನಿಖೆನೂ ಸರಿಯಾಗಿ ಆಗ್ತಾಯಿಲ್ಲ. CBI ಆಯಿತು, CID ಆಯಿತು, ಏನೇನೋ ಅದು ಎಲ್ಲನೂ ಮಾಡಿದರು. ಯಾರು ಮಾಡಿದರು, ಇದರಿಂದ ಯಾರು ಅನ್ನೋದಕ್ಕೆ ಉತ್ತರ ಕೊಡಲಿಕ್ಕಾಗಿಲ್ಲ. ಮುಂದೆ ಕೊಡ್ತಾರೋ ಅನ್ನೋ ಭರವಸೆ ಇಲ್ಲ. ಆದರೂ ಬಾಲನ್ ಅಂತ ವಕೀಲ ಅಡ್ವೊಕೇಟ್ ಬಾಲನ್ ಅಂತವರು, ತಿಮ್ರೋಡಿ ಅಂತವರು, ಮೆಟ್ಟಣ್ಣವರಂಥವರು ಇವರೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟ ಜಯ ಸಿಗಲಿ, ಇದು ಹಿಂದಿದ್ದಂಥವ್ರಿಗೆ ಯಾರು ಅನ್ನೋದು ಹೊರಗೆ ಬರಲಿ ಅನ್ನೋದು ಇಡೀ ರಾಜ್ಯದ ಜನರ ಒಂದೇ ಪ್ರಶ್ನೆ. ಯಾರು ಕೊಂದವರು ಯಾರು, ಅತ್ಯಾಚಾರ ಮಾಡಿದವರು ಯಾರು, ಹತ್ಯೆ ಮಾಡಿದವರು ಯಾರು, ಏನಂತ ಶಬ್ದ ಏನು ಬಳಸ್ರೂ ಗೊತ್ತಿಲ್ಲ. ಇವೆಲ್ಲ ಯಾರಪ್ಪ, ಅದು ಇನ್ನೂ ತಿಳಿತಾ ಇಲ್ಲ. ಮೋಸ್ಟ್ಲಿ ತಿಳಿಯು ಸಾಯ್ತು ಇಲ್ಲ ಏನೋ ಅನ್ನಿಸ್ತಾ ಇದೆ. ಯಾಕಂದ್ರೆ ನಿಧಾನಕ್ಕೆ ಹೋರಾಟಗಾರರು ನಿಶ್ಶಕ್ತರಾಗ್ತಾ ಇದ್ದಾರೆ ಪ್ರಶ್ನೆ ಮಾಡೋದ್ರಲ್ಲೇ. ಅದರಲ್ಲೂ ಕೋರ್ಟ್ ಮ್ಯಾಟ್ರ್ ಅದಾಗ ಗೊತ್ತದ ನಮ್ಮ ದೇಶದ ಕೋರ್ಟ್ಗಳು ಯಾವ ರೀತಿಯಾಗಿ ಡೇಟ್ ಮೇಲೆ ಡೇಟ್ ಹೋಗ್ತಾವ. ಸತ್ಯ ಹೊರಗೆ ಹೋಗೋಲ್ಲಿ ಎಷ್ಟೋ ವರ್ಷಗಳು ತಗೊಳ್ಳೋ ಕಾರಣಕ್ಕಾಗಿ ಮೋಸ್ಟ್ಲಿ ಈ ಧರ್ಮಸ್ಥಳ ಅಂತ ಅನ್ಯಾಯಗಳು ಹೊರಗೆ ಬರಲಿಕ್ಕಿಲ್ಲ, ನಮಗೆಲ್ಲ ತಿಳಿಲಿಕ್ಕಿಲ್ಲ ಅನ್ನೋದೇ ಭಾಳ ಜನರ ಅಭಿಪ್ರಾಯ ಆಗಿದೆ. ನಿಮ್ಮದೇನು ಅಭಿಪ್ರಾಯ? ನಾವು ಮಾತಾಡಿದ ತಪ್ಪು ಅನ್ನಿಸ್ತದನ, ಸುಳ್ಳು ಅನ್ನಿಸ್ತದನ? ಹಾಗಾದರೆ ಸತ್ತಿದ ಸುಳ್ಳ ಜನ? ಅವ್ರು ಯಾರು ಸತ್ತವರು, ಯಾರು ಅದನ್ನು ಹುಡ್ಕೊಂಡ ಕೆಲಸ ಯಾರಿಂದ ಆಗ್ಬೋದು? ಹೀಗಂತ ಸಿದ್ದರಾಮಯ್ಯ ಸರ್ಕಾರ ಹೋಯಿತು. DK ಅವರಂತೂ ಧರ್ಮಸ್ಥಳದ ಬಂಟರು. ಅವರಿದ್ದಂಥವರು ಈಗಾಗಲೇ ಹೇಳ್ಕೊಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಇದ್ದಾಗ ಇದೊಂದು ಷಡ್ಯಂತ್ರ ಅಂತೇಳಿ. ಮೋಸ್ಟ್ಲಿ
ಇಲ್ಲೆಲ್ಲ ಹೋರಾಟಗಾರರಾಗಿರ್ಬೋದು, ಪ್ರಶ್ನೆ ಮಾಡೋರಾಗಿರ್ಬೋದು, ನಿರಾಶೆ ಆಗೋದು ಹೆಚ್ಚು ಅಂತೇಳಿ ಇವತ್ತು ಅನ್ನಿಸ್ತಾ ಇದೆ. ನೋಡೋಣ ನಾಳೆ ಏನು ಬರ್ತದೆ ಅಂತ ರಿಪೋರ್ಟ್ ಅದು ವರದಿ ರೀತಿ ಏನದ ಅನ್ನೋದು ಗೊತ್ತಾದ ಮೇಲೆ ಮತ್ತೆ ಚರ್ಚೆ ಮಾಡೋಣ ಅಂತ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.